ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಸುರಕ್ಷಿತ ಹೂಡಿಕೆ ಹುಡುಕ್ತಾ ಇದ್ದೀರಾ? ಮೈಸೂರು ರೋಡ್ ಸಮೀಪದಲ್ಲಿರುವ ಗ್ರೀನ್ ಮೈಲ್ಸ್ಗೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. 3.5 ಎಕರೆ ಗೇಟೆಡ್ ಕಮ್ಯುನಿಟಿ, ಟ್ರೇ ಪಾರ್ಕ್, ಚಿಲ್ಡ್ರನ್ಸ್ ಪ್ಲೇ ಪಾರ್ಕ್, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ವ್ಯವಸ್ಥೆಯೊಂದಿಗೆ ಪ್ರತಿಯೊಂದು ಸೌಲಭ್ಯ ಇಲ್ಲಿ ಲಭ್ಯ. PMRDA ಅಪ್ರೂವ್ಡ್ ಎ ಖಾತಾ ಫ್ಲಾಟ್ಗಳು ಕೇವಲ 3,499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ನಿಮ್ಮ ಕನಸಿನ ಜಾಗವನ್ನ ಇಂದೇ ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಪ್ತಸೂರ್ಯ ರಿಯಾಲಿಟೀಸ್. ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿಯಲ್ಲಿರುವ HDCC ಬ್ಯಾಂಕ್ನ ಶಾಖೆಯಲ್ಲಿ ಸಿಬ್ಬಂದಿಗಳಿಂದ ಹಣ ದುರುಪಯೋಗವಾಗಿದೆ ಎಂದು ಆರೋಪಿಸಿ ಸೂಕ್ತ ತನಿಖೆ ಮಾಡಿ ನ್ಯಾಯ ಒದಗಿಸುವಂತೆ ಗ್ರಾಹಕರು, ರೈತ ಸಂಘದ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಬುಧವಾರ ಬ್ಯಾಂಕ್ ಶಾಖೆಯ ಎದುರು ಪ್ರತಿಭಟನೆ ನಡೆಸಿ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲೆಯಾದ್ಯಂತ ಇರುವ HDCC ಬ್ಯಾಂಕ್ ಶಾಖೆಗಳಲ್ಲೂ ಇದೇ ಮಾದರಿಯಲ್ಲಿ ಕೋಟ್ಯಾಂತರ ರು ಹಣ ದುರುಪಯೋಗವಾಗಿರುವ ಸಾಧ್ಯತೆಗಳಿದ್ದು, ಸರ್ಕಾರದ ಹಂತದಲ್ಲಿ ತನಿಖೆ ನಡೆಸಿ ನೊಂದ ಗ್ರಾಹಕರಿಗೆ ನ್ಯಾಯ ದೊರಕಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಶಾಖೆಯಲ್ಲಿ 85 ಲಕ್ಷ ರು ದುರುಪಯೋಗವಾಗಿದೆ ಎಂದು ಅಧಿಕಾರಿಗಳೇ ಒಪ್ಪಿಕೊಂಡಿದ್ದು, ಇದಕ್ಕೆ ಕಾರಣರಾದವರ ವಿರುದ್ಧವೂ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಸ್ವಸಹಾಯ ಸಂಘಗಳಿಗೆ ನೀಡುವ ಸಾಲಗಳಿಗೆ ರಾಜ್ಯ ಸರ್ಕಾರದಿಂದ ಬರುವ ಸಹಾಯಧನ ಮತ್ತು ಬಡ್ಡಿ ಹಣವನ್ನು ಸಾಲ ಪಡೆದ ಫಲಾನುಭವಿಗಳ ಖಾತೆಗೆ ಜಮಾ ಮಾಡದೆ ಶಾಖೆಯ ಸಿಬ್ಬಂದಿಗಳೇ ಬಳಕೆ ಮಾಡಿಕೊಂಡು ವಂಚಿಸಲಾಗಿದೆ. ರೈತಾಪಿ ವರ್ಗ ಪಡೆದಿರುವ ಚಿನ್ನದ ಮೇಲಿನ ಸಾಲವನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಹಾಗೂ ಮೃತಪಟ್ಟವರ ಹೆಸರಿನ ಖಾತೆಯಲ್ಲಿದ್ದ ಹಣವನ್ನು ಸ್ವಂತಕ್ಕೆ ಬಳಕೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದ್ದು, ಇದೆಲ್ಲವನ್ನು ಕೂಲಂಕುಷವಾಗಿ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಚಿನ್ನೇನಹಳ್ಳಿ ನಾಗರತ್ನಮ್ಮ, ರೈತ ಸಂಘದ ಹಾಸನ ಜಿಲ್ಲಾಧ್ಯಕ್ಷರಾದ ರಘು, ತಾಲೂಕು ಅಧ್ಯಕ್ಷರಾದ ರಾಮಚಂದ್ರ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ML ಹರೀಶ್, HC ಕುಮಾರ್, ಬಾಬು, ಕಾಂಗ್ರೆಸ್ ಯುವ ಮುಖಂಡರಾದ ಜೋಗಿಪುರ ನಂದನ್, JN ಅಶೋಕ್, ರಾಜಣ್ಣ, ನಾಗೇಶ್ ಸೇರಿದಂತೆ ನೂರಾರು ಮಂದಿ ಬ್ಯಾಂಕ್ ಶಾಖೆಯ ಎದುರು ಜಮಾಯಿಸಿ ಶಾಮಿಯಾನ ಹಾಕಿಕೊಂಡು ಪ್ರತಿಭಟನೆ ನಡೆಸಿದರು. ನುಗ್ಗೇಹಳ್ಳಿ ಹೋಬಳಿಯಲ್ಲಿ ಏನು ಇಷ್ಟು ಜನ ಸಾರ್ವಜನಿಕರು ಸೇರ್ಕೊಳ್ಳೋ ಕಾರಣ ಏನು ಅಂದ್ರೆ DCC ಬ್ಯಾಂಕ್ ಅಲ್ಲಿ ಆಗಿರೋ ಅವ್ಯವಹಾರ. ಇದಕ್ಕೆಲ್ಲ ಕಾರಣ ಹಾಸನ ಜಿಲ್ಲಾ DCC ಬ್ಯಾಂಕ್ ಕಾರಣ, ಅಲ್ಲಿರೋ ಆಡಳಿತ ಮಂಡಳಿ ಅಧಿಕಾರಿಗಳ ಕಾರಣ. ಈ ಸಮಸ್ಯೆನ ಬಗೆಹರಿಸಬೇಕು. ಡಿಸ್ಟ್ರಿಕ್ಟ್ ರಿಜಿಸ್ಟರ್, ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರು ಬಂದ್ರೆ ರೈತರ ಸಮಸ್ಯೆ ಕೇಳಿ ಬಗೆಹರಿಸಬೇಕು. ಇಲ್ಲಿ ಕೆಲಸನ ಮಾಡಿರೋ DCC ಬ್ಯಾಂಕ್ ಅಧಿಕಾರಿಗಳಿಗೆ ಕುತ್ಕೊಂಡು ಅಧಿಕಾರಿಗಳು ರಜೆ ಕೊಡೋದ್ರಿಂದ ಈ ಸಮಸ್ಯೆ ಬಗೆಹರಿಯಲ್ಲ. ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಮತ್ತೆ ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರು ನಾವು ಬರೋವಾಗ ಪ್ರತಿಭಟನೆ ಮುಂದುವರಿದರೆ ಅಲ್ಲಿ ಮುಂದುವರ್ಸೋಣ. ರೈತರೆಲ್ಲ ಒಗ್ಗಟ್ಟಾಗಿ ಆಚರಿಸಿ. ಇವಾಗ ನೋಡ್ರಿ, ಇವಾಗ ಇವ್ರು ಹೇಳ್ತಾ ಇದ್ದೀರಿ, ಇವಾಗ ನಾವು ಮಾಡಿದ್ರೆ ಇಲ್ಲಿ ನಮ್ಗೆ ನಡೆದಿರೋದನ್ನ ನಾನು ಒಪ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳ್ತೇನೆ. ಸ್ಪಷ್ಟಪಡಿಸಿದೆ, ಬಂದಾಗಲೇ ಸ್ಪಷ್ಟಪಡಿಸಿದ್ರೆ ಎವ್ರಿ ಟ್ರಾನ್ಸಾಕ್ಷನ್ ಏನಿದೆ ಅದಕ್ಕೆ ಮ್ಯಾನೇಜರ್ ನೋಡಲೇಬೇಕು. ಮ್ಯಾನೇಜರ್ ಜವಾಬ್ದಾರ. ಅದರಲ್ಲಿ ಎರಡು ಮಾತಿಲ್ಲ. ಏನು ವ್ಯತ್ಯಾಸ ಆಗಿದೆ ಅದಕ್ಕೆ ಅವರು ಕೂಡ ಬಾಧ್ಯಸ್ಥರು ಆಗ್ತಾರೆ. ಏನೇ ವ್ಯತ್ಯಾಸ ಆಗಿದೆ, ಏನೇ ರಿಕವರೀಸ್ ಮಾಡಬೇಕು ಅವರು ಕೂಡ ಬ್ಯಾಂಕ್ ಹಾಗೆ ಎಕ್ವರಿ ಅದು ನಾವು ನಮ್ಮ ಸೀಮ್ ಮಾಡ್ತೇವೆ. ಮೈಕ್ ಕೇಳ್ತಾ ಇಲ್ಲ ಸೌಂಡ್. ಈಗ ಇವರು ರೈತರಿಗೆ ಸಾಲ ಕೊಟ್ಟಿರ್ತಾರಲ್ಲ ಸರ್, ಕೇಳ್ತಿಲ್ಲ ಅದನ್ನು ವೆರಿಫಿಕೇಶನ್ ಮಾಡಿ ಲೋನ್ ಸ್ಯಾಂಕ್ಷನ್ ಮಾಡೋದು ಯಾಕೆ ಇರ್ತದೆ? ಹೆಡ್ ಆಫೀಸೇ ಬರುತ್ತೆ. ಈಗ ನಾವು ಹೇಳ್ತೀವಿ ನಾಗರ ಅವ್ಯವಹಾರಕ್ಕೆಲ್ಲ ನಿಮ್ಮ ಹೆಡ್ ಆಫೀಸ್, ನಿಮ್ಮ ಹೆಡ್ ಆಫೀಸ್ ಆಡಳಿತ ಮಂಡಳಿನ ಕಾರಣ ನೀವೇ ಖುದ್ದಾಗಿ ಅವ್ರ ಕೈಲಿ ಅಧಿಕಾರಿಗಳ ಕೈಲಿ, ನಿಮ್ಮ ಕೆಳವರ್ಗದ ಅಧಿಕಾರಿಗಳ ಕೈಲಿ ನೀವೇ ಮಾಡ್ತಿದ್ದೀರಾ ಅಂತ ನಾವು ನೇರವಾಗಿ ಹೇಳ್ತೀವಿ. ಈಗ ಇವರು ನಿಮ್ಮ ಬ್ಯಾಂಕ್ ನಾನು ಜಗದೀಶ್ ಅಂತ ಸರ್, ನಾನು ಸ್ವಸಹಾಯ ಸಂಘದ ವಿಭಾಗದಲ್ಲಿ ಪ್ರಭಾರ DGM ಆಗಿ ಕೆಲಸ ಮಾಡ್ತೇನೆ. ಹೌದು ಸರ್, ನಮ್ಮ ತಾಲೂಕಲ್ಲಿ ಯಾವುದೇ ಲೋನ್ ಅಪ್ರೂವಲ್ಗೆ ಸ್ಯಾಂಕ್ಷನ್ಗೆ ಹೋಗೋದಾದ್ರೆ ಇಲ್ಲಿಂದ ಪ್ರಭಾರಿಗಳು ಅವ್ರ ಹೆಸರನ್ನ ಗುರು ಅವ್ರ ಹೆಸರನ್ನ ಹೋಗಪ್ಪ ಅವ್ರನ್ನ ಕಾಣಿ ಅಂತ ಕಳಿಸ್ತಾರೆ.
ಇಲ್ಲ ಆಗಿರೋ ಅಷ್ಟು ಅವ್ಯವಹಾರ ಗುರುವಾರ ಗಮನಕ್ಕೆ ಬರ್ದಂಗೆ ಆಗೈತೆ ಸರ್ ಇದು. ಏನ್ ಬರ್ಬೇಕಾದ್ರೆ ಪ್ರಭಾವಿಗಳು ಕಂಪ್ನಿ ನಮ್ ಡಿವಿಷನ್ ಕಾರ್ಯನಿರ್ವಹಿಸ್ತಾ ಇರೋದು. ಏನೇ ಆಗ್ಬೇಕು ಅಂದ್ರೆ ಕೆಲವೊಂದು ಏಜೆಂಟ್ಗಳು ಇಟ್ಕೊಂಡವ್ರೆ ಒಂದೊಂದು ತಾಲೂಕಿಂದ. ಆ ಏಜೆಂಟ್ ಹತ್ರಕ್ಕೆ ಕಳಿಸ್ತಾರೆ. ಆ ಪ್ರತಿ ತಾಲೂಕು ಅವ್ಯವಹಾರ ಆಗಿರೋದು ಅವ ಏಜೆಂಟ್ಗಳು ಬೇಕಂತ ಉದ್ದೇಶಪೂರ್ವಕವಾಗಿ ರೈತರಿಗೆ ಯಾಮರ್ಸಿ ಮಾಡ್ಕೊಂಡಿರೋದು. ಅಣ್ಣ ನೀನ್ ಕೇಳ್ತಾ ಇರೋದು ಕರೆಕ್ಟ್ ಮೈಕಲ್ ಕೇಳೋಣ. ಆನ್ಸರ್ ಕೊಡ್ಲಿ. ಈಗ ಯಾವುದೇ ಇವರು ಮಧ್ಯಮ ಸಾಲ ಮತ್ತೆ ಕ್ರಾಪ್ ಲೋನಿಗೆ ಸಂಬಂಧಪಟ್ಟಂಗೆ ಕೇಳ್ತಾ ಇದ್ದಾರೆ. ಸ್ವಸಹಾಯ ಸಂಘಗಳು ಇದನ್ನ ಯಾವ ರೀತಿ ನ್ಯಾಯ ಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರನ ಏನ್ ಲೋನ್ ಸಂಬಂಧಪಡುತ್ತೆ ಖರ್ಚು ಹೇಳಿ ಸರ್, ಒಂದು ಲೋನ್ ಹೇಳಕ್ ಹೋಗ್ಬೇಡಿ. ಒಂದು ನಿಮಿಷ ಸರ್, ಏನ್ ಗೊತ್ತಾ ಸರ್, ಆಯ್ತು ಸರ್, ನಾನೊಂದು ಮಾತು ಕೇಳ್ತೀನಿ ಗಮನ. ಪುರುಷ ಸ್ವಸಹಾಯ ಸಂಘಗಳಿದಾವಲ್ಲ, ಯಾರೋ ಒಬ್ಬ ಪ್ರಭಾವಿ ರಾಜಕಾರಣಿ ಒಬ್ಬನಿಗೆ ಕೊಡಿಸೋದು ಲೋನ ಅದ ನಿಮ್ಮಲ್ಲಿ. ಇನ್ನು ಬೇರೆಯವ್ರು ಯಾರಿಗೂ ಲೋನಿಗೆ ಅವ್ರು ಲೋನ್ ಸೈನೇ ತಗೊಂಡ್ಬೇಕು, ಅವರೇ ಡೂಪ್ಲಿಕೇಟ್ ಹೊಡ್ಕೊಂಡು ನಿಮ್ಮ ಸೊಸೈಟಿ ಸೆಕ್ರೆಟರೀಸು ಒಬ್ಬನಿಗೆ ಲೋನ್ ಕೊಟ್ಟಿರ್ತಾರೆ. ಅವರು ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಸುರಕ್ಷಿತ ಹೂಡಿಕೆ ಹುಡುಕ್ತಾ ಇದ್ದೀರಾ? ಮೈಸೂರು ರೋಡ್ ಸಮೀಪದಲ್ಲಿರುವ ಗ್ರೀನ್ ಮೈಲ್ಸ್ಗೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. 3.5 ಎಕರೆ ಗೇಟೆಡ್ ಕಮ್ಯುನಿಟಿ, ಟ್ರೇ ಪಾರ್ಕ್, ಚಿಲ್ಡ್ರನ್ಸ್ ಪ್ಲೇ ಪಾರ್ಕ್, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ವ್ಯವಸ್ಥೆಯೊಂದಿಗೆ ಪ್ರತಿಯೊಂದು ಸೌಲಭ್ಯ ಇಲ್ಲಿ ಲಭ್ಯ. PMRDA ಅಪ್ರೂವ್ಡ್ ಎ ಖಾತಾ ಫ್ಲಾಟ್ಗಳು ಕೇವಲ 3,499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ನಿಮ್ಮ ಕನಸಿನ ಜಾಗವನ್ನ ಇಂದೇ ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಪ್ತಸೂರ್ಯ ರಿಯಾಲಿಟೀಸ್.